ಎಲ್ಲಿ ಅಂದ್ರಲ್ಲಿ ವಾಹನ ನಿಲ್ಲಿಸುವ ಸವಾರರೇ ಎಚ್ಚರ ಎಚ್ಚರ ಎಚ್ಚರ. ಇದಕ್ಕೂ ಕೂಡ ಕಾರಣ ಇದೆ. ಇವತ್ತಿನಿಂದ ನಿಮ್ಮ ವಾಹನ ಮಾಯ ಆಗಬಹುದು, ಸ್ವಲ್ಪ ಅಲರ್ಟ್ ಆಗಿರಿ. ವಾಹನ ಸವಾರರು ಎಚ್ಚರಿಕೆ ವಹಿಸಬೇಕು. ಇವತ್ತಿನಿಂದ ನಿಮ್ಮ ವಾಹನ ಮಾಯ ಆಗಬಹುದು, ನೀವು ಕೂಡ ಅಲರ್ಟ್ ಆಗಿರಬೇಕು. ಇನ್ನು ಮುಂದೆ ರೂಲ್ಸ್ ಬ್ರೇಕ್ ಮಾಡುವ ವಾಹನ ಸವಾರರಿಗೆ ಶಾಕ್ ಎದುರಾಗುತ್ತೆ ಖಂಡಿತವಾಗ್ಲೂ ಕೂಡ. ಬೆಂಗಳೂರಿನಲ್ಲಿ ಇಂದಿನಿಂದಲೇ ಕಾಡಲಿದೆ ಟೋಯಿಂಗ್ ಭೂತ. ನಿಯಮ ಉಲ್ಲಂಘನೆ ಮಾಡಿದವರ ವಿರುದ್ಧ ಕ್ರಮಕ್ಕೆ ಸಂಚಾರಿ ಪೊಲೀಸರು ಸಜ್ಜಾಗಿದ್ದಾರೆ. ಇಂದಿನಿಂದಲೇ ಶುರುವಾಗಲಿದೆ ಹಳೆ ಮಾದರಿಯ ನಿಯಮಗಳು. ಗಮನಿಸಬೇಕಾದಂಥ ವಿಚಾರ ಇದು. ನೋ ಪಾರ್ಕಿಂಗ್, ಯದ್ವಾ ತದ್ವಾ ಗಾಡಿ ನಿಲ್ಲಿಸಿದ್ರೆ ಟೋಯಿಂಗ್ ಮಾಡಲಾಗುತ್ತೆ. ಕಮಿಷನರೇಟ್ 9 ವಿಭಾಗಕ್ಕೂ ಕೂಡ ಎರಡೆರಡು ವಾಹನವನ್ನು ನಿಯೋಜನೆ ಮಾಡಲಾಗಿದೆ. ಸಂಚಾರಿ ಪೊಲೀಸರು ಇದರ ನೇತೃತ್ವವನ್ನು ವಹಿಸಲಾಗಿದೆ. ಸದ್ಯ ಮತ್ತೆ ಬೆಂಗಳೂರಿನಲ್ಲಿ ಟೋಯಿಂಗ್ ಶುರುವಾಗ್ತಾ ಇದೆ. ರಸ್ತೆ ಬದಿಯಲ್ಲಿ ಅಥವಾ ನೋ ಪಾರ್ಕಿಂಗು ಹೀಗೆ ಎಲ್ಲಂದರಲ್ಲಿ ಬೇಕಾಬಿಟ್ಟು ಗಾಡಿ ನಿಲ್ಲಿಸಿ ಹೋದರೆ ನಿಮ್ಮ ಗಾಡಿನ ಎತ್ತಾಕೊಂಡು ಹೋಗ್ತಾರೆ. ಈ ಹಿಂದೆ ಬೆಂಗಳೂರಿನಲ್ಲಿ ಟೋಯಿಂಗ್ ವಿಚಾರಕ್ಕೆ ದೊಡ್ಡ ಮಟ್ಟದ ಜಟಾಪಟಿ ನಡೆದಿತ್ತು. ವಾಹನ ಸವಾರರು ಹಾಗೆಯೇ ಈ ಟೋಯಿಂಗ್ ಸಿಬ್ಬಂದಿ ನಡುವೆ ಬೇಕಾಬಿಟ್ಟಿಯಾಗಿ ವಾಹನಗಳನ್ನು ಎತ್ಕೊಂಡು ಹೋಗ್ತಾರೆ, ಡ್ಯಾಮೇಜ್ ಮಾಡ್ತಾರೆ ಅಂತೇಳಿ. ಅದಾದ ಬಳಿಕ ಟೋಯಿಂಗ್ ನಿಂತಿತ್ತು. ಈಗ ಮತ್ತೆ ಪ್ರಾರಂಭ ಆಗ್ತಾ ಇದೆ. ಇವತ್ತಿನಿಂದಲೇ ಈ ಟೋಯಿಂಗ್ ಜಾರಿಗೆ ಬರುತ್ತೆ. ಎಲ್ಲಂದರಲ್ಲಿ ಗಾಡಿ ನಿಲ್ಲಿಸಿ ಹೋದರೆ ಗಾಡಿನ ಎತ್ತಾಕೊಂಡು ಹೋಗ್ತಾರೆ. ಕಾರಣ ಕೂಡ ಇದೆ ಈ ಟೋಯಿಂಗನ್ನು ಮಾಡಲಿಕ್ಕೆ. ಒಂದು ಕಡೆಯಲ್ಲಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಟ್ರಾಫಿಕ್ ಹೆಚ್ಚಾಗ್ತಾ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಟ್ರಾಫಿಕ್ ಸಿಟಿ ಎನ್ನುವಂಥ ಒಂದು ಕೆಟ್ಟ ಕಳಂಕ ಇದೆ. ಹಾಗೆಯೇ ರಸ್ತೆ ಬದಿಯಲ್ಲಿ ಬೈಕ್ಗಳನ್ನು, ಕಾರ್ಗಳನ್ನು ನಿಲ್ಲಿಸಿ ಹೋಗ್ತಾರೆ. ಇದರಿಂದ ಬೇರೆ ವಾಹನ ಸವಾರರಿಗೆ ಏನು ರಸ್ತೆಲಿ ಹೋಗೋಕ್ಕೆ ಜಾಗನೇ ಇರಲ್ಲ. ಹೀಗಾಗಿ ಟ್ರಾಫಿಕ್ ಕಡಿಮೆ ಆಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈ ಕ್ರಮವನ್ನು ಕೈಗೊಂಡಿದ್ದೀವಿ ಅಂತೇಳಿ ಸಂಚಾರಿ ಪೊಲೀಸರು ಹೇಳ್ತಾ ಇದ್ದಾರೆ. ಕಾದು ನೋಡಬೇಕು ಟೋಯಿಂಗ್ ಯಾವ ರೀತಿಯಾಗಿ ಆಗುತ್ತೆ ಅಂತೇಳಿ. ಸಂಚಾರಿ ಪೊಲೀಸರ ಮಾನಿಟರ್ನಲ್ಲಿ ಹೋಮ್ ಗಾರ್ಡ್ ಕೂಡ ಈ ಕಾರ್ಯವನ್ನು ನೆರವೇರಿಸಲಿದ್ದಾರೆ. 9 ವಿಭಾಗದಲ್ಲೂ ಕೂಡ ಎರಡೆರಡು ಟೋಯಿಂಗ್ ವಾಹನವನ್ನು ನಿಯೋಜನೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಮತ್ತೆ ಟೋಯಿಂಗ್ ಆರಂಭ ಆಗ್ತಾ ಇರುವಂಥದ್ದು ಇವತ್ತಿನಿಂದಲೇ ಜಾರಿಗೆ ಬರುತ್ತೆ. ನೋ ಪಾರ್ಕಿಂಗು, ರೋಡ್ ಸೈಡು ಬೇಕಾಬಿಟ್ಟು ವಾಹನ ನಿಲ್ಲಿಸಿ ಹೋಗೋರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ, ಆಮೇಲೆ ಎಲ್ಲಿ ಹೋಯ್ತು ನಮ್ಮ ವಾಹನ ಅಂತ ಹುಡುಕೋ ಪರಿಸ್ಥಿತಿ ಬರುತ್ತೆ.